ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇವತ್ತು ಕಡಲೆ ಉಂಡೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪುಟಾಣಿ ಉಂಡೆ ಅಂತ ಕರೀತಾರೆ. ವರಮಹಾಲಕ್ಷ್ಮಿಗೆ ಲಕ್ಷ್ಮಿ ನೈವೇದ್ಯಕ್ಕೆ ಮಾಡಿಡ್ಬೋದು ಈ ಸ್ವೀಟು. ಬನ್ನಿ ರೆಡಿ ಮಾಡೋಣ. ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು. ಕಡಲೆ ತೊಗೊಂಡಿದ್ದೀನಿ 1 ಕಪ್ಪು, ಬೆಲ್ಲ ತೊಗೊಂಡಿದ್ದೀನಿ 3/4 ಕಪ್ಪಷ್ಟು, 1 ಏಲಕ್ಕಿ ಕಾಯಿ. ಮೊದಲು ಗ್ಯಾಸ್ ಹಚ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟು 3/4 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ, ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ಜಾಸ್ತಿ ಏನು ನೀರು ಬೇಕಾಗಲ್ಲ, ಸ್ವಲ್ಪ ನೀರಾದರೆ ಸಾಕು. 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಿದ್ರೆ ಪಾಕ ಬರಲ್ಲ. ನೋಡಿ, 1/4 ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಬೆಲ್ಲ ಎಲ್ಲ ಕರಗುತ್ತೆ, ಕರಗಿ ನೊರೆ ಬರೋಕ್ಕೆ ಶುರು ಆಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ನೋಡಿ, ಎಲ್ಲ ಬೆಲ್ಲ ಎಲ್ಲ ಕರಗಿ ನೊರೆ ಬರ್ತಾ ಇದೆ. ನೋಡಿ, ಸಣ್ಣ ಉರಿಲೇ ಇಟ್ಕೊಂಡು ಪಾಕ ಬರ್ಸ್ಕೊಳ್ಳಿ. ಒಂದು ಬಟ್ಲಲ್ಲಿ ನೀರು ತೊಗೊಂಡು ಈ ಪಾಕನ ಒಳಗಡೆಗೆ ಹಾಕಿದ್ರೆ ಅದು ಉಂಡೆ ಕಟ್ಕೋಬೇಕು ಬೆಲ್ಲ, ಆಗ ಅದು ಪಾಕ ರೆಡಿಯಾಗಿದೆ ಅಂತ. ನೋಡಿ, ತೋರಿಸ್ತೀನಿ. ನೋಡಿ, ಈ ಥರ ಉಂಡೆ ಆಗಬೇಕು. ನೋಡಿ, ಪಾಕ ರೆಡಿಯಾಗಿದೆ. ಈಗ ಇದಕ್ಕೆ ಕಡಲೆ ಸೇರಿಸ್ತಾ ಇದ್ದೀನಿ. ಕಡಲೆ ಸೇರಿಸಿ 1-2 ನಿಮಿಷ ಹಾಗೇ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಪಾಕ ಗಟ್ಟಿ ಆಗಿಬಿಡುತ್ತೆ. ಇದನ್ನ ಹಾಗೆ ಆರಕ್ಕೆ ಇಟ್ಬಿಡ್ಬೇಕು. 1-2 ನಿಮಿಷ ಹಾಗೆ ಆರಲಿ. ಇದು ಆರಿದ್ಮೇಲೆ ಕೈಗೆ ಸ್ವಲ್ಪ ನೀರು ಮಾಡಿಕೊಂಡು ಉಂಡೆಗಳು ಕಟ್ಕೊಳ್ಳೋದು. ತುಂಬ ಈಸಿಯಾಗಿ ಮಾಡ್ಬೋದು, ಬೇಗ ಆಗುತ್ತೆ. ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.